ಹೋದ ಜನ್ಮದಲ್ಲಿ ದೇವತೆಗಳ ಮಗ ನಾನು. ನನ್ನ ಹೆಸರು ಓಂದೇವ, ನಮ್ಮ ಅಣ್ಣನ ಹೆಸರು ಬ್ರಹ್ಮ, ನನ್ನ ತಾಯಿ ಹೆಸರು ದೇವಿ ಮಾತಾ, ನನ್ನ ತಂದೆ ಹೆಸರು ದೇವರಾಜ ಅಂತೇಳಿ. ನಮ್ಮದೊಂದು ದೊಡ್ಡ ರಾಜ್ಯ ಇದೆ ದೇವಲೋಕದಲ್ಲಿ. ಆವಾಗ ನಾವು ಹುಟ್ಟಿದ ಮೇಲೆ ಕೆಲವು ವರ್ಷ ನಮ್ಮ ತಂದೆ ತಾಯಿ ತಲೆ ನಾವು ಇರ್ತೀವಿ. ಇದ್ದ ಮೇಲೆ ನಮ್ಮ ತಲೆ ಏನು ಶಕ್ತಿ ಇರೋದಿಲ್ಲ. ನಾವು ಮಾನವರು ಹೆಂಗಿರ್ತೀವಿ ಹಂಗಿರ್ತೀವಿ. ನಮ್ಮ ದೇವ್ರ ಹೊಟ್ಟೆಯಾಗೆ ಹುಟ್ಟಿವಪ್ಪ, ನಾವು ದೊಡ್ಡ ದೇವತೆ ಆಗ್ಬೇಕು ಅನ್ನೋದಿಲ್ಲ. ಅದನ್ನು ನಾವು ಪಡ್ಕೋಬೇಕು. ಅಂದರೆ ನಾವು ಎಲ್ಲಿ ಹೋಗ್ಬೇಕಪ್ಪ ಅಂದರೆ ನಮ್ಮ ಗುರುಗಳಾದ ಪರಮಾತ್ಮ ಅಂತಲೇ ನಾವು ಹೋಗಬೇಕು. ಆ ಪರಮಾತ್ಮ ನೋಡಪ್ಪ, ದೇವತೆಗಳ ಮಕ್ಕಳಿಗೆ ವಿದ್ಯಾಬುದ್ಧಿ ಹೇಳ್ತಾನೆ, ರಾಕ್ಷಸರ ಮಕ್ಕಳು ಬಂದ್ರೂ ವಿದ್ಯಾಬುದ್ಧಿ ಹೇಳ್ತಾನೆ. ಪ್ರತಿಯೊಂದು ವಿಷಯನ ಕಲಿಸ್ತಾನೆ. ಓದಕ್ಕೆ, ಬರೆಯಕ್ಕೆ, ಹೆಂಗೆ ಯುದ್ಧ ಮಾಡಬೇಕು ಏನು ಎಲ್ಲ ಪ್ರತಿಯೊಂದು ವಿಷಯನ ಪರಮಾತ್ಮ ನಮಗೆ ಕಲಿಸ್ತಾನೆ. ಆವಾಗ ಇದೆಲ್ಲ ಕಲಿಸಿದ ನಂತರ ನಮಗೆ ಹಾರ ಬೇಕು, ನಮಗೆ ಶಕ್ತಿ ಬೇಕು ಅಂಥೇಳಿ ಬೆಳೆಯಮೃತ ಒಂದು ಬಗರಿ ರೂಪದಲ್ಲಿ ಬೆಳೆಯಮೃತ ಇರುತ್ತೆ. ಆ ಬೆಳೆಯಮೃತ ಸುತ್ತರದಾಗ ಕುಂದಿರ್ಸ್ತಾನೆ ನಮಗೆ ಎಲ್ಲರಿಗೂ. ರಾಕ್ಷಸ ಮಕ್ಕಳಾಗಲಿ, ದೇವತೆಗಳ ಮಕ್ಕಳಾಗಲಿ ಎಲ್ಲರಿಗೂ ಕುಂದಿರ್ಸ್ತಾನೆ. ಕುಂತ ಮೇಲೆ ನಮಗೇನು ಹೇಳ್ತಾನಪ್ಪ ಅಂದರೆ ಘೋರ ತಪಸ್ಸು. ಈಗ ನಾನು ವಿದ್ಯಾಬುದ್ಧಿ ನಾ ಕಲಿಸೀನಿ. ಈಗ ಬೆಳೆಯಮೃತ ಪಡ್ಕೊಳೋದ ನಿಮ್ಮ ಕೈಯಲ್ಲಿ ಇದೆ, ನೀವು ಪಡ್ಕೋಬೇಕದನ್ನು ಅಂಥೇಳಿ ಪರಮಾತ್ಮ ನಮಗೆಲ್ಲರಿಗೂ ಹೇಳ್ತಾನೆ. ಆವಾಗ ನಾವು ಘೋರ ತಪಸ್ಸಿಗೆ ಮಾಡಬೇಕು. ಘೋರ ತಪಸ್ಸು ಮಾಡಿ ಒಳ್ಳೆ ಆತ್ಮವಿಚಾರವಾಗಿ ನಾವು ದೇವತೆ ಕಡೆ ಹೋಗಬೇಕು ಅನ್ನೋದು ಇತ್ತಂದ್ರೆ ನಾವು ಘೋರ ತಪಸ್ಸು ಮಾಡಿ ಒಂದೇ ಆತ್ಮವಿಚಾರವಾಗಿ ನಾವು ಬೆಳೆಯಮೃತನ ಬಕ್ಸಿಯಲ್ಲಿ ತಗೊಂಡು ನಾವು ಕುಡಿಬೇಕು. ಆತ್ಮವಿಚಾರವಾಗಿ ನಾವು ದೇವತೆ ಕಡೆ ಹೋಗ್ಬೇಕನ್ನೋದಿತ್ತಂದ್ರೆ ಮಾತ್ರ ಅದು ಬೆಳೆಯಮೃತ ದಕ್ಕತ್ತೆ. ಅವಾಗ ಪೂರ್ತಿ ಮೈಯೆಲ್ಲ ಒಂದು ರೋಮಾಂಚನವಾಗಿ ಆಗಿ ನಾವು ಆ ಬೆಳೆಯಮೃತ ಪಡ್ಕೊಂಡ ಮೇಲೆ ನಮಗೆ ಶಕ್ತಿ ಬರುತ್ತೆ. ನಮಗೆ ಅಂತರ್ಲೇ ಓಡಾಡ್ತೀವಿ, ಮಾಯ ಆಗ್ತೀವಿ, ಎಲ್ಲ ಪ್ರತಿಯೊಂದನ್ನು ಅದು ಶಕ್ತಿ ಬರುತ್ತೆ. ಒಂದು ವಿಚಾರ, ಆತ್ಮವಿಚಾರ ಚಂಚಲ ಇತ್ತಪ್ಪ, ಬಗ್ಸಿಯಲ್ಲಿ ತಗೊಂಡಷ್ಟರಲ್ಲಿ ಆತ್ಮವಿಚಾರ ಚಂಚಲ ಇತ್ತಪ್ಪ ಅಂದರೆ ಆ ಬಗ್ಸಿಯಲ್ಲಿ ಬೆಳೆಯಮೃತ ಇರುತ್ತೆ, ಅದು ನೀರಾಗ್ಬಿಡುತ್ತೆ. ಅದೇ ನೀರು ಪ್ರತಿಯೊಂದು ನಮ್ಮದು ಒಂದೇ ರಾಜ್ಯ ಅಲ್ಲ,